ಹಾಯ್ ಹಲೋ ನಮಸ್ಕಾರ ತನ್ಮಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಗಿಣ್ಣ ಮಾಡ್ತಾಯಿದ್ದೀನಿ. ನಾವು ಅವತ್ತು ಯುಗಾದಿ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನಮ್ಮ ಅಕ್ಕಮ್ಮನೆದು ಹಸು ಕರು ಹಾಕಿತ್ತು, ಹಾಗಾಗಿ ಗಿಣ್ಣನ ಮಾಡ್ತಾಯಿದ್ದೀನಿ. ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಗಿಣ್ಣ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಮೇನ್ ಬೇಕಾಗಿರೋದು ಗೀಬಾಲ್ ಅಂತ. ಗೀಬಾಲ್ ಇದು 1 ಲೋಟ ಗೀಬಾಲ್ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ, ಏಲಕ್ಕಿ ಶುಂಠಿ, 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಗಿಣ್ಣ ಮಾಡೋಕ್ಕೆ. ಈಗ 1 ಲೀಟ್ರು ಹಾಲು ತೊಗೊಂಡಿದ್ದೀನಿ. 1 ಲೀಟ್ರ್ ಹಾಲಿಗೆ 4 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. 4 ಅಚ್ಚು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲಿಗೆ ಹಾಕಿ ಕರಗಿಸ್ಕೊಳ್ಳೋಣ. ಈಗ ಹಾಲಿಗೆ ಹಾಕ್ತಾಯಿದ್ದೀನಿ. ಹಾಲಿಗೆ ಹಾಕಿ ಕರಗಿಸ್ಕೊಳ್ಳೋಣ ಬೆಲ್ಲನ ಫಸ್ಟು. ಈಗ ಇದಕ್ಕೆ ಗೀಬಾಲ್ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಬೆಲ್ಲ ಗೀಬಾಲು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಏಲಕ್ಕಿ ಶುಂಠಿ ಹಾಕ್ತಾಯಿದ್ದೀನಿ. ಈಗ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಇದು ಹಬೆಯಲ್ಲಿ ಬೇಯಿಸ್ಕೋಬೇಕು, ಹಾಗಾಗಿ ನೀರು ಇಟ್ಕೊಂಡಿದ್ದೀನಿ. ಈಗ ಬೇಯೋಕ್ಕೆ ಇಡ್ತಾಯಿದ್ದೀನಿ. ಹಬೆಯಲ್ಲೇ ಬೇಯಿಸ್ಕೋಬೇಕಿದ್ನ. ಕೆಳಗಡೆ ಸ್ವಲ್ಪ ನೀರಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಈಗ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಬೇಯಕ್ಕೆ ಇಟ್ಟಿದ್ದೀವಿ. ಆಲ್ರೆಡಿ ಬೇಯ್ತಾ ಇದೆ. ಗಿಣ್ಣ ಮಾಡೋದು ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಿರಲ್ಲ. ಏನು ಬೆಲ್ಲ, ಹಾಲು, ಗೀಬಾಲು, ಏಲಕ್ಕಿ ಶುಂಠಿ ಇದ್ದರೆ ಸಾಕು. ಇದು ಹೇಗೆ ಬೆಂದಿದೆ ಅಂತ ತಿಳ್ಕೊಳ್ಳೋಕ್ಕೂ ಈಗ ನೋಡಿದ್ನಲ್ಲ, ಕಡ್ಡಿ ಹಾಕಿ ಹಿಂಗೆ ಚೆಕ್ ಮಾಡಿದರೆ ಸಾಕು. ಅದು ಅಂಟಬಾರ್ದು ಕೈಗೆ. ಅಂಟಲಿಲ್ಲ ಅಂದರೆ ಅಲ್ಲಿಗೆ ಬೆಂದಿದೆ ಅಂತ. ನಾವು ಮಾತಾಡ್ಕೊಂಡು ಕೂತ್ಕೊಂಡು ಜಾಸ್ತಿ ಸ್ವಲ್ಪ ಬೆಂದಿದೆ, ಜಾಸ್ತಿ ಬೇಯ್ತು ಅನ್ನಿಸ್ತು. ಮರ್ತುಬಿಟ್ಟಿದ್ದೆ, ಮಾತಾಡ್ಕೊಂಡು ಕೂತ್ಕೊಂಡು ಮರ್ತುಬಿಟ್ಟಿದ್ವು. ಹಾಗಾಗಿ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಮಾತ್ರ ಗೆಣ್ಣು. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ಬೆಂಡು ಬಂದಂಗೆ ಆಗ್ಬಿಡುತ್ತೆ, ಟೇಸ್ಟ್ ಇರಲ್ಲ. ನೋಡಿ ಹದವಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಮಾತ್ರ. ಟೇಸ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ರೊಟ್ಟಿ ಜೊತೆ ಕಾಂಬಿನೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೈಟ್ ಟೈಮ್ ಬೇಯಿಸ್ಕೊಂಡು ಬೆಳಗ್ಗೆ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು. ತಣ್ಣಗಾಕಿ ಬಿಡಬೇಕು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಗೆಣ್ಣಿಗೆ ಸಕ್ಕರೆಗಿಂತನೂ ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆ ನೈಟ್ ಬೇಯಿಸಿ ಬೆಳಗ್ಗೆ ಟೈಮ್ ತಿನ್ನಬೇಕು, ಇನ್ನೂ ತುಂಬ ಚೆನ್ನಾಗಿರ್ತದೆ. ಇದ್ರ ಜೊತೆ ರಾಗಿ ರೊಟ್ಟಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಗಿಣ್ಣಕ್ಕೆ ಕಾಂಬಿನೇಷನ್ ಅಂದರೆ ರಾಗಿ ರೊಟ್ಟಿ. ಆದರೆ ನಾವು ಅಕ್ಕಿ ರೊಟ್ಟಿ ಮಾಡಿದ್ದೋ. ರಾಗಿ ರೊಟ್ಟಿಗೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಮಾಡ್ಕೊಳ್ಳೋರು ರಾಗಿ ರೊಟ್ಟಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗೆಣ್ಣಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.